ಇದ್ರ ಬಗ್ಗೆ ನಾನು ಬೇಕಾದ್ರೆ ಒಂದು ದಿವಸ ಮಾತಾಡೋದ್ರೆ ಮಾತಾಡ್ತಾನೆ ಏನು ಇದು 2002ನಾಗ ನಾನೇ ಫಸ್ಟು ಎಥನಾಲ್ ಪ್ಲಾಂಟ್ ಹಾಕಿದ್ದು ದೇಶದಾಗ. ಅಮೇರಿಕದಿಂದ ಟೆಕ್ನಾಲಜಿ ತಂದು ಇಲ್ಲಿ ಫ್ಯಾಬ್ರಿಕೇಟ್ ಮಾಡಿ ನಾವು ಇಲ್ಲಿ ಇದು ಯಾವುದದು ICM ಅಂತ ಅಮೇರಿಕನ್ ಕಂಪನಿ, ಅವಾಗ IOC BPCಗೆ ಸಪ್ಲೈ ಮಾಡೋಕ್ಕತ್ತಿದ್ವಿ 5%ಗೆ. ಡಿಪೆಂಡ್ಸ್ ಅಪ್ ಆನ್ ದಿ ಕ್ಯಾಲರಿಫಿಕ್ ವ್ಯಾಲ್ಯೂ. ಕ್ಯಾಲರಿಫಿಕ್ ವ್ಯಾಲ್ಯೂ ಅಂದ್ರೇನು? ಈ ಪೆಟ್ರೋಲ್ಗೆ ಒಂದು ಕ್ಯಾಲರಿಫಿಕ್ ವ್ಯಾಲ್ಯೂ ಇರ್ತದೆ, ಡೀಸೆಲ್ಗೆ ಒಂದು ಇರ್ತದೆ. ಇನ್ನು ಬರ್ನಿಂಗ್ ಯಾವ ಸ್ಪೀಡ್ನಾಗ ಬರ್ನ್ ಆಗ್ತದೆ, ಎಷ್ಟು ಅದ್ರಾಗ ಬರ್ನಿಂಗ್ ಕೆಪಾಸಿಟಿ ಇರ್ತದೆ. ನಿನ್ನ ಕೋಲ್ನಾಗ ಒಂದಿರ್ತದೆ, ನಿನ್ನ ಗ್ಯಾಸ್ನಾಗ ಒಂದಿರ್ತದೆ, ಅಸ್ಕ್ನಾಗ ಒಂದಿರ್ತದೆ. ಸೊ ಆ ಕ್ಯಾಲರಿಫಿಕ್ ವ್ಯಾಲ್ಯೂ ಎಥನಾಲ್ನಾಗ ಕಡಿಮೆ, ಪೆಟ್ರೋಲ್ನಾಗ ಜಾಸ್ತಿ. ಸೊ ಸ್ವಲ್ಪ ಜನ ನಮಗೆ ಮೈಲೇಜ್ ಬರೋಲ್ಲ ಅಂತ ಕ್ಲೈಮ್ ಮಾಡ್ತಾರೆ. ಇವರು 20% ಮಿಕ್ಸ್ ಮಾಡಬೇಕು ಅಂತ ಇವರು ಯಾರು IOC BPCನವ್ರಿಗೆ ಪ್ರೆಜರ್ ಆಗ್ತದೆ. ಅದಕ್ಕೆ ಫಸ್ಟ್ ಏನಿತ್ತು, ನಿಮ್ಮ ಕಾರ್ಪೊರೇಟರ್ಗಳೆಲ್ಲ ಇರ್ತಾವಲ್ಲ ಇಂಜಿನ್ನಾಗ, ಕಾರ್ಪೊರೇಟರ್ಸು ಎಲ್ಲ ಲೆದರ್ ಏನು ರಬ್ಬರ್ಗಳು ಜಾಯಿಂಟ್ಸ್ ಇರ್ತಾವಲ್ಲ ಅವೆಲ್ಲವೂ ವೇರಿಯಂಟರ್ ಆಗೋದು ಎಥನಾಲ್ ಯೂಸ್ ಮಾಡಿದಾಗ, 5% ಯೂಸ್ ಮಾಡಿದಾಗ. ಈಗ 20% ಯೂಸ್ ಮಾಡಿರಿ ಅಂತ ಇವ್ರು ಅಂತದಾರೆ. ಸೊ ಅದಕ್ಕೆ ಇವ್ರು ರೆಡಿ ಆಗ್ಬೇಕು ಫಸ್ಟ್ ಬೇಸಿಕಲಿ. ಅದನ್ನು ಈಗ ಮಾಡ್ತೇವೆ ಅಂತ ಹೇಳಿದ್ದಾರೆ ಎಲ್ಲರೂ. ಅದು ಮಾಡಾದ ಮೇಲೆ ಮೈಲೇಜಿಗೆ ಏನೈತಲ್ಲ ಅದು ಒಂದು ಸ್ವಲ್ಪ ಇದ್ರ ಬಗ್ಗೆ ಕೂಲಂಕುಷವಾಗಿ ಸ್ಟಡಿ ಮಾಡ್ಬೇಕು. ಸ್ಟಡಿ ಮಾಡಿ ಅಂದ್ರೇನು, ನಮಗೆ ಫಾರಿನ್ ಎಕ್ಸ್ಚೇಂಜ್ ಅರ್ನಿಂಗ್ಸ್ನಾಗ ಭಾಳ ಉಳಿತೈತಿ, ಸೇವಿಂಗ್ಸು ಸಿಕ್ಕಾಬಿಟ್ಟೆ ಆಗ್ತೈತಿ. ಸೊ ಬೋತ್ ಆ್ಯಂಗಲ್ಸ್ ವಿ ಹ್ಯಾವ್ ಟು ಸ್ಟಡಿ. ಒಂದು ಕಡೆಗೆ ಫಾರಿನ್ ಎಕ್ಸ್ಚೇಂಜು ಉಳಿಬೇಕು, ಒಂದು ಕಡೆಗೆ ನಮ್ಮ ಯೂಸರ್ಸಿಗೆ ಫ್ರೆಂಡ್ಲಿ ಇರಬೇಕು, ಪ್ಲಸ್ ಮೈಲೇಜು ಬರಬೇಕು. ಆ ರೀತಿ ಮಾಡಿದರೆ ಇಟ್ಸ್ ಎ ಗುಡ್ ಸ್ಕೀಮ್, ನೋ ಡೌಟ್. ಮಾಡಿ ನನ್ನ